ಯಪ್ಪ ಈ ಇನ್ಶೂರೆನ್ಸ್ ಪ್ರೀಮಿಯಂಗಳೆಲ್ಲ ಎಷ್ಟು ಕಾಸ್ಟ್ಲಿ ಆಗಿದೆ. ಇದ್ರಲ್ಲೂ ಬಾರ್ಗೇನ್ ಮಾಡಂಗಿದ್ರೆ ಚೆನ್ನಾಗಿರ್ತಿತ್ತು. ಅಷ್ಟೇ ತಾನೇ, ಪ್ರೀಮಿಯಂ ಅನ್ನು ಹೇಗ್ ಡಿಸ್ಕೌಂಟ್ ಪಡೆಯೋದು ಅಂತ ನಾನು ಹೇಳ್ತೀನಿ. ಇನ್ಶೂರೆನ್ಸ್ ಪ್ರೀಮಿಯಂಗಳು ಬರೀ ಎಕ್ಸ್ಪೆನ್ಸಿವ್ ಮಾತ್ರ ಅಲ್ಲ, ಟೈಮ್ ಜೊತೆ ಇನ್ನ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗ್ತಾನೆ ಇದೆ ಥ್ಯಾಂಕ್ಸ್ ಟು ಮೆಡಿಕಲ್ ಇನ್ಫ್ಲೇಷನ್. ಬಟ್ ನೀವು ಇದರಿಂದ ತಪ್ಪಿಸ್ಕೋಬಹುದು ವಿತ್ ಮಲ್ಟಿ ಇಯರ್ ಇನ್ಶೂರೆನ್ಸ್ ಪಾಲಿಸಿ ಸಿಸ್ಟಮ್. ಇದು ಎಷ್ಟೊಂದು ಇನ್ಶೂರರ್ಸ್ ಅಂಡರ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇದ್ರಲ್ಲಿ ನೀವು ಎಷ್ಟೊಂದು ಇಯರ್ ನ ಪ್ರೀಮಿಯಂ ನ ಒಟ್ಟಿಗೆ ಒಂದೇ ಗೋ ಅಲ್ಲಿ ಪೇ ಮಾಡಬಹುದು. ಸಪೋಸ್ ನಿಮ್ ಇಯರ್ಲಿ ಪ್ರೀಮಿಯಂ 40,356 ಇದ್ರೆ 5% ಇನ್ಫ್ಲೇಷನ್ ಅಂತ ಕನ್ಸಿಡರ್ ಮಾಡಿದ್ರು 3 ವರ್ಷಕ್ಕೆ ಟೋಟಲ್ ಪ್ರೀಮಿಯಂ 1.33 lakhs ಆಗುತ್ತೆ. ಅದೇ 3 years ಮಲ್ಟಿ ಪ್ಯಾಕ್ ನ ತಗೊಂಡ್ರೆ 11% ಡಿಸ್ಕೌಂಟ್ ಜೊತೆ ಬರೀ 1,18,000 ಮಾತ್ರ ಪೇ ಮಾಡಬಹುದು. ಹಾಗೆ ಒಂದೇ ಗೋ ಅಲ್ಲಿ ಪೇ ಮಾಡೋದ್ರಿಂದ ಇನ್ಫ್ಲೇಷನ್ ಇಂದ ಕೂಡ ತಪ್ಪಿಸ್ಕೋಬಹುದು. ಮೊದಲನೇದು, ನೀವು ಇಷ್ಟೊಂದು ದುಡ್ಡನ್ನ ಒಟ್ಟಿಗೆ ಕಟ್ಟೋದ್ ಕಷ್ಟ ಆಗ್ಬೋದು. ಎರಡನೇದು, ನೀವು ಬೇರೆ ಇನ್ಶೂರರ್ ಗೆ ಪೋರ್ಟ್ ಆಗ್ತಿದ್ರೆ ಪ್ರೀಮಿಯಂ ರಿಫಂಡ್ ಸಿಗೋದಿಲ್ಲ. ಬಟ್ ಯಾವುದೇ ಕ್ಲೇಮ್ ಇಲ್ದೇನೆ ನೀವು ಕ್ಯಾನ್ಸಲ್ ಮಾಡಿದ್ರೆ ಇನ್ಶೂರರ್ ನ ಟರ್ಮ್ಸ್ ಅಂಡ್ ಪಾಲಿಸಿ ಪ್ರಕಾರ ನಿಮ್ಗೆ ರೀಫಂಡ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಫೈನಾನ್ಸಿಂಗ್ ಅಂತ ಕಾಮೆಂಟ್ ಮಾಡಿ.